ನಿನ್ನೆ ದಿನ ಖಾಂಡ್ಯದಲ್ಲಿ ನಡೆದಂಥ ಪೊಲೀಸ್ ದೌರ್ಜನ್ಯದ ವಿರುದ್ಧ ನಾವಿವತ್ತು ಶೃಂಗೇರಿ ಕ್ಷೇತ್ರ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಎಲ್ಲ ರೈತಪರ ಸಂಘಟನೆಗಳು ಮತ್ತು BJP JDS ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಿನ್ನೆ ಈ ಒಂದು ವಾರದಲ್ಲಿ 2 ಆನೆ ತುಳಿತಕ್ಕೊಳಗಾಗಿ ಸಾವಾಗಿದೆ. ಒಟ್ಟು ಈ ಕ್ಷೇತ್ರದಲ್ಲಿ ಕಾಡು ಪ್ರಾಣಿ ಹಾವಳಿಗೆ, ಕಾಡಾನೆ ಹಾವಳಿಗೆ 11 ಜನ ಬಲಿಯಾಗಿದ್ದಾರೆ. ಇದು ಲೆಕ್ಕನೇ ಇಲ್ಲ ಅಂತ ಆಗಿದೆ ನಮ್ಮ ಸರ್ಕಾರಕ್ಕೆ. ಸಿದ್ದರಾಮಯ್ಯ ನನ್ನ ಹೆಸರಿನಲ್ಲೂ ರಾಮ ಇದ್ದಾನೆ, ನಾನು ರಾಮರಾಜ್ಯ ಮಾಡ್ತೀನಿ ಅಂತ ಹೇಳಿದವರು ಇವತ್ತು ರಾವಣ ರಾಜ್ಯ ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಸೇರಿ ಪ್ರತಿಭಟನೆ ನಿರತರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ದೌರ್ಜನ್ಯ ನಡೆಸ್ತಾ ಇದ್ದಾರೆ. ನಿನ್ನೆ ಸ್ವತಃ ಶಾಸಕರೇ ಒಬ್ಬ ಧರಣಿ ನಿರತ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಶೃಂಗೇರಿ ಕ್ಷೇತ್ರದ ಆಡಳಿತ ಅಂತೇಳಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಜೊತೆಗೆ ಲಾಠಿ ಚಾರ್ಜ್ ಮಾಡಿ ಕೊನೆಗೆ ಗದ್ದೆಮನೆ ನಮ್ಮ ರೈತ ಒಕ್ಕೂಟದ ಅಧ್ಯಕ್ಷರಾದಂಥ ಗದ್ದೆಮನೆ ವಿಶ್ವನಾಥ್ ಅವರು, ಮಾಜಿ ಶಾಸಕರಾದಂಥ ಜೀವರಾಜ್ ಅವರು, JDS ರಾಜ್ಯ ಉಪಾಧ್ಯಕ್ಷರಾದ ಸುಧಾಕರ್ ಶೆಟ್ಟರು, ಇನ್ನು ಉಳಿದಂಥ ಒಂದು 5 ಜನನ ಅರೆಸ್ಟ್ ಮಾಡಿದರು. ಅವ್ರನ್ನೆಲ್ಲ ಇಲ್ಲಿ ಬಿಟ್ಟರು. ಆದರೆ ನಮ್ಮ ಕಾರ್ಯಕರ್ತರು, ಒಕ್ಕೂಟದ 5 ಜನ ಕಾರ್ಯಕರ್ತರನ್ನ ಚಿಕ್ಕಮಗಳೂರಿಗೆ ಕರ್ಕೊಂಡು ಹೋದರು. ನಾವು ಇಲ್ಲಿ ಪ್ರತಿಭಟನೆ ಜಾಸ್ತಿ ಮಾಡಿದ್ಮೇಲೆ ಅವ್ರನ್ನ ವಾಪಸ್ಸು ತಂದು ರಾತ್ರಿ ಬಿಟ್ಟರು. ಬಿಟ್ಟು ಎಲ್ಲ ಹೆಸರು ತಗೊಂಡು ಬಿಟ್ಟರು. ಇಲ್ಲ ಮುಗೀತು ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ 29 ಜನರ ಮೇಲೆ FIR ಆಗಿದೆ. ಅದರಲ್ಲಿ 6 ಜನರ ಮೇಲೆ ನಾನ್ ಬೇಲೇಬಲ್ ಕೇಸ್ ಆಗಿದೆ. ಜೊತೆಗೆ ವಿಡಿಯೋ ನೋಡಿ ಎಲ್ಲರೂ ಮೇಲೂ ಕೇಸ್ ಹಾಕ್ತಿದ್ದಾರೆ. ಈಗಾಗಲೇ ನೋಡಿದ್ರಿ ನೀವೆಲ್ಲ, ಒಬ್ಬ ಗಣೇಶ್ ಅಂತ ಪೆಟ್ಟು ತಿಂದವ, ಅವನಿಗೆ ಕೈ ಊದಿ ಹೋಗಿದೆ, ತಲೆಗೆ ಲಾಠಿ ಪೆಟ್ಟು ಬಿದ್ದು ತಲೆ ತಿರುಗುತ್ತೆ ಅಂತೇಳಿ ಈಗಾಗಲೇ ನಾವೀಗ ಸ್ಕ್ಯಾನಿಂಗಿಗೆ ಕಳಿಸಿ ಬಂದ್ವಿ. ಈ ಥರ ಲಾಠಿ ಚಾರ್ಜ್ ಮಾಡಿ ಸ್ವತಃ ಶಾಸಕರೇ ನಿಂತು, ಇದು ಬಹುಶಃ ರಾಜಕಾರಣದ ಇತಿಹಾಸದಲ್ಲಿ ಮೊದಲು ಅನ್ಬೋದು, ಒಬ್ಬರು ಶಾಸಕರು ನಿಂತು ಲಾಠಿ ಚಾರ್ಜ್ ಮಾಡಿಸಿರೋದು. ಇದು ದುರಂತ. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈಗ ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ನಡೀತಾಯಿದೆ, ಅಲ್ಲಿಗೆ ಹೋಗೋರಿದ್ದೀವಿ. ಹಾಗಾಗಿ ಇಲ್ಲಿ ಸಾಂಕೇತಿಕವಾಗಿ ಶಾಸಕರ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡೀವಿ. ನೈತಿಕ ಹೊಣೆ ಹೊತ್ತು ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು. ಒಬ್ಬ ನಾಲಾಯಕ್ ಅರಣ್ಯ ಸಚಿವ, ಅವನು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ.